ನಮಸ್ತೆ ಮೈ ಡಿಯರ್ ಹೆಲ್ತ್ ಲವರ್ಸ್. ಇವತ್ತು ಆಯುರ್ವೇದದಲ್ಲಿ ನಾವು ಕುಡಿಯುವಂತ ನೀರಿನ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ಈಗ ಟಾಪಿಕ್ಗೆ ಬಂದ್ಬಿಟ್ರೆ, ಆಯುರ್ವೇದದಲ್ಲಿ ನೀರಿನ ಲಕ್ಷಣಗಳು 6. ಅವೇನಂದ್ರೆ ಜೀವನ ಅಂದ್ರೆ ಜೀವ ಕೊಡೋದು, ತರ್ಪಣ ಅಂದ್ರೆ ತೃಪ್ತಿ ಕೊಡೋದು, ಹೃದಯ ಅಂದ್ರೆ ಹೃದಯಕ್ಕೆ ಒಳ್ಳೆದು, ಹ್ಲಾದಿ ಅಂದ್ರೆ ಮನಸ್ಸನ್ನ ಆಹ್ಲಾದ ಪಡಿಸೋದು, ಬುದ್ಧಿ ಪ್ರಬೋಧನ ಅಂದ್ರೆ ಮನಸ್ಸನ್ನ ಉತ್ತೇಜಪಡಿಸೋದು, ಕೊನೆದಾಗಿ ಮೃಷ್ಟ ಅಂದ್ರೆ ಸ್ವಚ್ಛವಾದದ್ದು ಅಂತ ಅರ್ಥ. ನಮ್ಮ ಮೈಯಲ್ಲಿ 50-70% ನೀರಿರುತ್ತೆ. ಬ್ಲಡ್ ಅಲ್ಲಿ 83%, ಸ್ನಾಯುಗಳಲ್ಲಿ 75%, ಬ್ರೈನ್ ನಲ್ಲಿ 70% ನೀರೇ ಇರುತ್ತೆ. ಹಾಗಿದ್ದಾಗ ನೀರು ಕುಡಿಯೋದು ನಮಗೆ ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ? ನೀರು ಕುಡಿಯೋದು ಮುಖ್ಯವಾದಾಗ ಆ ನೀರನ್ನು ನಿಯಮಗಳಿಗೆ ಅನುಗುಣವಾಗಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಅಸಲು ನೀರು ಕುಡಿಯೋಕೆ ನಿಯಮಗಳು ಏನು ಅಂತ ನೋಡ್ತಾ ಇದ್ದೀರಾ? ಉಂಟುರಿ, ಅದು ಏನು ಅನ್ನೋದನ್ನ ನೋಡೋಣ. ಮೊದಲನೇದ್ದು, ನಿಂತ್ಕೊಂಡು ನೀರು ಕುಡಿಬಾರದು. ನಾವು ನೋಡ್ತಾನೆ ಇರ್ತೀವಿ, ಸಾಧಾರಣವಾಗಿ ಸುಮಾರು ಜನ ಮನೇಲಿದ್ರು ಹೊರಗಿದ್ರು ಪ್ರಶಾಂತವಾಗಿ ಕೂತ್ಕೊಂಡು ಸ್ವಲ್ಪ ನೀರು ಕುಡಿಯದೆ ನಿಂತ್ಕೊಂಡೇ ನೀರು ಕುಡಿತಾ ಇರ್ತಾರೆ. ಆಯುರ್ವೇದ ಪ್ರಕಾರ ಹಾಗೆ ಕುಡಿಯೋದು ನಮ್ಮ ಆರೋಗ್ಯಕ್ಕೆ ಸ್ವಲ್ಪನೂ ಒಳ್ಳೇದಲ್ಲ. ನಿಂತ್ಕೊಂಡು ನೀರು ಕುಡಿದ್ರೆ ಮೊಣಕಾಲಿನಲ್ಲಿ ಎಕ್ಸ್ಟ್ರಾ ದ್ರವಗಳು ಸೇರಿ ಆರ್ಥರೈಟಿಸ್ ಬರುವಂತ ಸಮಸ್ಯೆ ಇದೆ. ಅದರಿಂದ ಪ್ರಶಾಂತವಾಗಿ ಕೂತ್ಕೊಂಡು ನೀರು ಕುಡಿರಿ. ಎರಡನೇದ್ದು, ಒಂದೇ ಸರ್ತಿ ಜಾಸ್ತಿ ಸಂಖ್ಯೆಯಲ್ಲಿ ನೀರನ್ನ ಕುಡಿಬಾರದು. ಕೆಲವು ಜನ ಇರ್ತಾರೆ, ಒಂದೇ ಸರ್ತಿ ಒಂದು ಬಾಟಲ್ ನೀರನ್ನ ನಿಲ್ಸದೇನೆ ಕುಡಿದ್ಬಿಡ್ತಾರೆ. ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸ್ವಲ್ಪ ಕುಡಿತಾ ಒಂದೊಂದ್ ಸರ್ತಿ ಕೂಡ ಸ್ವಲ್ಪ ಗ್ಯಾಪ್ ಅನ್ನ ಕೊಡ್ಬೇಕು. ಒಂದೇ ಸರ್ತಿ ಜಾಸ್ತಿ ನೀರನ್ನ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬೋದಕ್ಕೆ ಆಸ್ಕಾರ ಇದೆ. ಅದೇ ಪ್ರಶಾಂತವಾಗಿ ನಿಧಾನವಾಗಿ ಗ್ಯಾಪ್ ಕೊಡ್ತಾ ನೀರ್ ಕುಡಿದ್ರೆ ಅದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಮೂರನೇದು, ತುಂಬಾ ತಂಪಾಗಿರುವ ನೀರನ್ನ ಕುಡಿಬಾರದು. ಸೆಕೆಕಾಲ ಬಂದ್ಬಿಡ್ತು ಅಂದ್ರೆ ಫ್ರಿಡ್ಜ್ ನಲ್ಲಿ ಬಾಟಲ್ಸ್ ಇಟ್ಬಿಟ್ಟು ತುಂಬಾ ತಂಪಾದ ಮೇಲೆ ಅದನ್ನ ತಗೊಂಡು ಕುಡಿತಿರ್ತೀವಿ. ಕುಡಿಯುವಾಗ ತುಂಬಾ ರಿಲ್ಯಾಕ್ಸ್ ಆದಾಗೆ ನಮಗೆ ಅನ್ಸತ್ತೆ. ಆದ್ರೆ ಅಷ್ಟು ತಂಪಾದ ನೀರನ್ನು ಕುಡಿಯೋದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ. ಬೇಕಾದ್ರೆ ಆ ತಂಪಿನ ನೀರನ್ನು ಸಾಧಾರಣ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಬಹುದು. ಚಳಿಗಾಲದಲ್ಲಿ ನೀರನ್ನ ಬಿಸಿ ಮಾಡ್ಕೊಂಡು ಕುಡಿಯೋದು ಒಳ್ಳೇದು. ತುಂಬಾ ತಂಪಿನ ನೀರು ಜೀರ್ಣಕ್ರಿಯೆಯನ್ನು ಕಮ್ಮಿ ಮಾಡಿದ್ರೆ ಬಿಸಿ ಮಾಡಿದ ನೀರು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ನಾಲ್ಕನೇದು, ಬಾಯಾರಿಕೆ ಆದಾಗ ಮಾತ್ರ ನೀರನ್ನು ಕುಡಿಬೇಕು. ಎಲ್ಲೋ ಯಾರೋ ಹೇಳಿದ್ರು ಅಂತ ಬಾಯಾರಿಕೆ ಆಗದ್ರೂ ಕೂಡ ಪ್ರತಿದಿನ 4-5 ಲೀಟರ್ ನೀರನ್ನ ಕುಡಿತಾ ಇರ್ತಾರೆ. ಆ ತಪ್ಪು ನೀವು ಮಾಡ್ಬೇಡಿ. ಯಾಕಂದ್ರೆ ನಮಗೆ ಬಾಯಾರಿಕೆ ಆಗೋದು ತಿಳಿಸೋಕೆ ನಮ್ಮ ಶರೀರ ಸ್ವಲ್ಪ ನಮಗೆ ಸಂಕೇತಗಳನ್ನ ಕೊಡುತ್ತೆ. ಆಗ್ಲೇ ನಮಗೆ ಬಾಯಾರಿಕೆ ಆಗತ್ತೆ. ಅದರಿಂದ ಬಾಯಾರಿಕೆ ಆದಾಗ ಮಾತ್ರ ನೀರನ್ನ ಕುಡೀರಿ. 5ನೇದು, ಬೆಳಿಗ್ಗೆನೆ ನೀರನ್ನ ಮೊದಲು ಕುಡಿಯೋದು ಶುರು ಮಾಡಿ. ಆಯುರ್ವೇದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದು. ಇದ್ರನ್ನೇ ಉಪಶಮನ ಅಂತಾರೆ. ಈ ತರ ಮಾಡೋದ್ರಿಂದ ಶರೀರದಲ್ಲಿ ಇರುವಂತ ಮಲಿನಗಳೆಲ್ಲ ಹೊರಗೆ ಹೋಗ್ಬಿಡತ್ತೆ. ಆಮೇಲೆ ನೀರನ್ನ ತಾಮ್ರ ಗ್ಲಾಸ್ ನಲ್ಲಿ ಅಥವಾ ತಾಮ್ರ ಪಾತ್ರೆಯಲ್ಲಿ ನಿಲ್ವ ಮಾಡಿಟ್ಟು ಕುಡಿದ್ರೆ ಆರೋಗ್ಯಕ್ಕೆ ಇನ್ನೂ ಒಳ್ಳೇದಾಗತ್ತೆ ಅಂತ ಆಯುರ್ವೇದರು ಹೇಳ್ತಾ ಇದ್ದಾರೆ. ನೀರು ನಮ್ ಜೀವನದಲ್ಲಿ ತುಂಬಾ ಮುಖ್ಯವಾದ ಸ್ಥಾನದಲ್ಲೇ ಇದೆ. ನೀರು ಸರಿಯಾದ ಪದ್ಧತಿಯಲ್ಲಿ ಕುಡಿಯೋದ್ರಿಂದ ಶಾರೀರಿಕ ಮಾನಸಿಕ ಸಮಸ್ಯೆಗಳೆಷ್ಟು ದೂರ ಆಗತ್ತೆ ಅಂತ ನಮ್ಮ ಆಯುರ್ವೇದ ಹೇಳ್ತಾ ಇದೆ. ಗಮನಿಸಿ, ಈ ವಿಡಿಯೋದಲ್ಲಿ ಇರುವಂತ ಸಮಾಚಾರ ವಿದ್ಯೆ ಪ್ರಯೋಜನಗಳಿಗೆ ಮಾತ್ರನೇ. ಯಾವ ತರದ ವೈದ್ಯ ಸಲಹೆಗೂ ಮತ್ತು ಚಿಕಿತ್ಸೆಗೂ ಪ್ರತ್ಯಾಮ್ನಾಯ ಅಲ್ಲ. ಸರಿಯಾದ ಚಿಕಿತ್ಸೆಗಾಗಿ ಯಾವತ್ತೂ ವೈದ್ಯರ ಸಂಪ್ರದಿಸೋದು ಉತ್ತಮ. ನಮಸ್ತೆ.